ನಮಸ್ಕಾರ ಪ್ರಿಯ ವೀಕ್ಷಕರೇ. ಮಾಜಿ ಸಂಸತ್ ಸದಸ್ಯ ಪ್ರತಾಪ್ ಸಿಂಹ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇವರಿಬ್ಬರ ಡಿಫರೆನ್ಸಸ್ ಅನ್ನ ಬೀದಿ ಕಾಳಗವನ್ನಾಗಿ ಪರಿವರ್ತಿಸಿ ಅಪ್ಪ ಅಮ್ಮಂದೆಲ್ಲ ಬೀದಿ ತಂದು ಒಬ್ರಿಗೊಬ್ರು ಮಾನ ಮರ್ಯಾದೆ ಬೀದಿ ಜಗಳದಲ್ಲಿ ಕಿತ್ತಾಡ್ತಿರೋದು ನೋಡಿದ್ರೆ ಇವರೇನು ಚುನಾಯಿತ ಪ್ರತಿನಿಧಿಗಳ ಅಥವಾ ಮತ್ತಿನ್ಯಾರಿವರು? ಎಷ್ಟು ನೀಚತನದ ಶಬ್ದಗಳನ್ನು ಒಬ್ಬರ ಮೇಲೆ ಒಬ್ಬರು ಪ್ರಯೋಗ ಮಾಡ್ತಿದ್ದಾರೆ ಅಂತಂದರೆ, ಒಬ್ಬರು ತಾಯಿ ಮೇಲೆ ಇನ್ನೊಬ್ಬರಿಗೆ ಗೌರವವಿಲ್ಲ ಅನ್ನುವಂತಹ ಕೆಟ್ಟ ಶಬ್ದಗಳನ್ನು ಇವರು ಬಳಸ್ತಿದ್ದಾರೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಇಡೀ ಕರ್ನಾಟಕದಲ್ಲಿ ಅಪರೂಪ ಎನ್ನಿಸುವಂತಹ ಬೀದಿ ಕಾಳಗ. ಸಾರ್ವಜನಿಕ ಬದುಕಲ್ಲಿ ಜನಪ್ರತಿನಿಧಿಗಳಿಗೆ ವಿವೇಚನೆ ಇರಬೇಕು, ಎಚ್ಚರಿಕೆ ಇರಬೇಕು. ಕೆಟ್ಟ ಶಬ್ದಗಳನ್ನು ಒಬ್ಬರ ಮೇಲೆ ಒಬ್ಬರು ಬಳಸಿದ್ರೆ ಜನ ಕ್ಯಾಕರಿಸಿ ಉಗಿತಾರೆ ಅನ್ನೋ ಪ್ರಜ್ಞೆ ಇರಬೇಕು. ಜನಪ್ರತಿನಿಧಿಗಳು ಬೇರೆಯವರಿಗೆ ದಾರಿದೀಪ ಆಗಿರಬೇಕು. ಈಗ ಮಾನ ಮರ್ಯಾದೆ ಇಲ್ದಲೆ ಬೀದಿ ಜಗಳಕ್ಕೆ ಒಬ್ಬರ ಮೇಲೆ ಒಬ್ಬರು ಅಪ್ಪ ಅಮ್ಮಂದ್ರನ್ನ ಬೀದಿಲಿ ತಂದು ಇವರು ಮಾತಾಡ್ತಿರೋದು ನೋಡಿದ್ರೆ ಕರ್ನಾಟಕ ರಾಜ್ಯ ರಾಜಕಾರಣ ಯಾವ ಕಡೆ ಹೋಗ್ತಿದೆ ಅನ್ನುವ ಸ್ಥಿತಿಗೆ ಬಂದಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೇ, ಪಬ್ಲಿಕ್ ಲೈಫಲ್ಲಿ ಇರೋರು ಬಳಸುವ ಭಾಷೆಯ ಬಗ್ಗೆ, ತಾವು ಕೊಡುವ ಪ್ರತಿಕ್ರಿಯೆ ಬಗ್ಗೆ, ತಾವು ಆಡುವ ಮಾತಿನ ಬಗ್ಗೆ ಮೈ ಮೇಲೆ ಎಚ್ಚರಿಕೆಯಿಂದಿರಬೇಕು. ತಾವು ಆಡುವ ಪ್ರತಿಯೊಂದು ಮಾತನ್ನು ಕೂಡ ಜನ ಗಮನಿಸ್ತಾ ಇರ್ತಾರೆ ಅನ್ನೋ ವಿವೇಕ ಇರಬೇಕು. ನೋಡ್ರಿ, ಪೊಲಿಟಿಕಲ್ ಡಿಫರೆನ್ಸಸ್ಸು ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಸಹಜ. ಕೆಲವು ಸರಿ ಮಾತಿನ ಭರದಲ್ಲಿ ಭಾವುಕವಾಗಿ ಆವೇಶ ಅಥವಾ ಸಿಟ್ಟಿಂದ ಏನೇನೋ ಮಾತಾಡ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ನಾಲ್ಗೆ ಮೇಲೆ ಕಂಟ್ರೋಲ್ ಇರಬೇಕು. ಕೆಲವು ಸರಿ ಹದ್ದು ಮೀರಿ ಪರ್ಸನಲ್ ಲೆವೆಲ್ ಟೀಕೆಗೆ ತಿರುಗ್ತವೆ. ಅಂತಹ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕವಾಗಿ ನಾನು ಮಾತಾಡಬೇಕಾದ್ರೆ ಜನ ಏನಂದಾರು ಅನ್ನುವ ನಾಚಿಕೆ ಇರಬೇಕು. ಆದರೆ ಈ ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ಅವರಿಗೆ ನಾಚಿಕೆ, ಮಾನ ಮರ್ಯಾದೆ ಎರಡೂ ಇಲ್ಲ. ಜನ ನೋಡ್ಕೊಂಡ್ರು ಏನಂತಾರೆ, ನಾವು ಈ ಥರ ಮಾತಾಡಬಹುದಾ? ತಾಯಿನೇ ರೀ. ಪ್ರತಾಪ್ ಸಿಂಹ ಅವ್ರ ತಾಯಿ ಆದರೂ ತಾಯಿನೇ, ಹಾಗೆಯೇ ಪ್ರದೀಪ್ ಈಶ್ವರ್ ತಾಯಿ ಆದರೂ ತಾಯಿನೇ. ತಾಯಂದ್ರಿಗೆ ಗೌರವ ಕೊಡೋದು ನಮ್ಮ ಪ್ರಾಥಮಿಕ ಪಾಠಶಾಲೆಯಲ್ಲ, ನಮ್ಮ ಹುಟ್ಟಿನ ಜೊತೆಗೆ ನಮಗೆ ಬಂದಿರುವ ಸಂಸ್ಕೃತಿ. ಇದನ್ನು ಅರ್ಥ ಮಾಡ್ಕೋಬೇಕು. ಕೆಟ್ಟದಾಗಿ ಅವ್ರ ಮೇಲೆ ಸಿಟ್ಟು, ಇವ್ರ ಮೇಲೆ ಸಿಟ್ಟು, ಅವ್ರು ತೀರಿಸ್ಕೊಳ್ಳೋದಕ್ಕೆ ಮನೆ ಮಂದಿನ ತಂದು ಬೀದಿಲಿ ಇಟ್ಕೊಂಡು ಮಾತಾಡ್ತಾರಲ್ವಾ, ಇವರೇನ್ ರಾಜಕಾರಣಿಗಳ, ಜನಪ್ರತಿನಿಧಿಗಳ? ಇದನ್ನು ಕೇಳಬೇಕು. ಈಗ ಒಂದು ಸ್ಯಾಂಪಲ್, ಪ್ರತಾಪ್ ಸಿಂಹ ಅವರ ಒಂದು ಸ್ಯಾಂಪಲ್ ಅನ್ನ ಹೇಳ್ತೀನಿ. ಅವ್ರು ಬಳಸೋ ಶಬ್ದ ಮುಳ್ಳಹಂದಿ ಅಂತ. ಸಾರ್ವಜನಿಕ ಬದುಕಲ್ಲಿ ಬಳಸೋದು, ಒಬ್ಬರು ಇನ್ನೊಬ್ಬರನ್ನ ಟೀಕೆ ಮಾಡಬೇಕಾದ್ರೆ ಸರಿ ಇಲ್ಲ, ಹಂಗೆ ಹಿಂಗೆ ಮುಳ್ಳಹಂದಿ. ಈಗ ಪ್ರತಾಪ್ ಸಿಂಹ ಅವರ ಒಂದು ಪ್ರತಿಕ್ರಿಯೆಯನ್ನು ನೋಡೋಣ. ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಛ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ. ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು. ಯಾಕೆ ಅಂತೇಳಿ ಹೇಳಿದರೆ, ಕಲ್ಲು ಬಿಸಾಡಿರೋ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ವಾಪಸ್ ಕಲ್ಲೇ ಬಿಸಾಡಬೇಕಾಗುತ್ತೆ. ಪ್ರದೀಪ್ ಈಶ್ವರನಂಥವ್ರಿಗೆ ಇದು ಅರ್ಥ ಆಗಲ್ಲ. ಹಾಗಾಗಿ ಅವನ ಭಾಷೆಯಲ್ಲೇ ಇವತ್ತು ಉತ್ತರನ ಕೊಡ್ತೀನಿ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂಥ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದ್ದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡ್ದು ಓಡಿಸ್ತಾರೆ, ಬಿಡು. ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ, ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ. ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ಇದು ಹೇಗೆ ಮಾತಾಡಿದ್ದಾರೆ. ಒಂದು BJP ತಾವು ಹೆಣ್ಮಕ್ಕಳ ಬಗ್ಗೆ, ಹಿರಿಯರ ಬಗ್ಗೆ ಗೌರವ ಇರುವಂತಹ ಪಾರ್ಟಿ, ಭಾರತೀಯ ಸಂಸ್ಕೃತಿ ಬಗ್ಗೆ ಒಂದು ರೀತಿಯಲ್ಲಿ ಪ್ರೀತಿ ಇರುವಂತಹ ಪಾರ್ಟಿ ಅಂತ ಹೇಳ್ಕೊತಾರೆ. ಆದರೆ ಈಗ ಅವರು ಬಳಸಿರೋ ಭಾಷೆ
ಅವರು ಬಳಸಿರೋ ರೀತಿ ಅದು ಎಷ್ಟರ ಮಟ್ಟಿಗೆ ಈಗ ಎಷ್ಟೇ ಕೋಪ ಇರಬಹುದು, ಆದರೆ ಹೀಗೆ ಮನೆ ಮಂದಿನ ಬೀದಿಗೆ ತಂದು ನಿಲ್ಲಿಸುವಂಥ ಶಬ್ದ ಬಳಕೆ ಇದೆಯಲ್ಲ, ಯಾರಿಗೂ ಶೋಭೆ ತರುವಂಥದ್ದಲ್ಲ. ಜನ ಕ್ಯಾಕಸ್ ಉಗಿತಾರೆ ಅನ್ನೋ ಪ್ರಜ್ಞೆ ಅದು ಇರಬೇಕಲ್ರಿ, ಅಂತಹ ಪ್ರಜ್ಞೆ ಕೂಡ ಇಲ್ಲ. ವೆರಿ ಸಾರಿ ಟು ಸೇ ದಿಸ್. ಅವ್ರು ಜರ್ನಲಿಸ್ಟ್ ಆಗಿದ್ದಂಥವ್ರು ಪ್ರತಾಪ್ ಸಿಂಹ ಅವರು ಹೀಗೆ ಬಳಸ್ಬೋದಾ? ಇನ್ನು ಪ್ರದೀಪ್ ಈಶ್ವರ್ ಅವರ ಹತ್ರ ಬರೋಣ. ಪ್ರದೀಪ್ ಈಶ್ವರು ಕೂಡ ಕಮ್ಮಿ ಏನಿಲ್ಲ. ಹೀನಾಯ ಶಬ್ದಗಳನ್ನು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಬಳಸಿದ್ದಾರೆ, ಕೆಟ್ಟ ಶಬ್ದಗಳನ್ನು ಬಳಸಿದ್ದಾರೆ, ವೈಯಕ್ತಿಕ ನಿಂದನೆ ಬಳಸಿದ್ದಾರೆ. ತಾನು ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಗೆ ಸೇರಿದು ನಾನು ಈ ಥರ ಮಾತಾಡಿದರೆ ಜನ ಏನಂದಾರು ಅನ್ನೋ ಪ್ರಜ್ಞೆ ಕೂಡ ಇಲ್ಲ. ಅವರು BJP, ನೀವು ಕಾಂಗ್ರೆಸ್ಸು, ಡಿಫ್ರೆನ್ಸಸ್ ಇದೆ, ಕೆಸರೆ ಎರಚ್ಕೊಳ್ಳಿ. ಈ ಮಟ್ಟಕ್ಕೆ ತಂದೆ ತಾಯಿನ ಬೀದಿಗೆ ತಂದು ಸಾರ್ವಜನಿಕ ಬದುಕಲ್ಲಿ ಜನ ಏನಂದಾರು ಅನ್ನೋ ಪರಿವೇ ಇಲ್ದಲೇ ಟೀಕೆಗಳು ಮಾಡಿದರೆ, ಬೀದಿ ಜಗಳದಲ್ಲಿ ಇರೋರಿಗ ಜಗಳದಲ್ಲಿ ಮಾಡೋರಿಗೂ ಒಂದಿಷ್ಟು ಮರ್ಯಾದೆ ಇರುತ್ತೆ. ನಿಮಗೆ ಅದು ಇಲ್ವಲ್ಲ. ನೀವು ಮಾಡ್ತಿರುವಂತಹ ಟೀಕೆಗಳು ನೋಡಿದ್ರೆ ಅದು ಇಲ್ಲ. ಇದು ಈ ಮಟ್ಟಕ್ಕೆ, ತುಚ್ಛ ಮಟ್ಟಕ್ಕೆ ಕರ್ನಾಟಕ ರಾಜ್ಯ ರಾಜಕಾರಣ ಹೋದರೆ ಇದಕ್ಕೆ ಕೇಳೋರು ಯಾರು ಇಲ್ವಾ? ಈಗ ಪ್ರದೀಪ್ ಈಶ್ವರ್ ಅವರ ಒಂದು ಪ್ರತಿಕ್ರಿಯೆ. ನೀನು ಸಾರಿ ಪಾಪ, ಅವನು ಬೆಳಕಲ್ಲಿ ಕತ್ಲಲ್ಲಿ ಹುಡುಕಕ್ಕೆ ಬ್ಯುಸಿ ಇದ್ದಾರೆ. ನೀನೇನಂದೆ, ಒಬ್ಬೊಪ್ಪನಿಗೆ ಹುಟ್ಟಿದ್ಯಾ ಅಂದೆ, ನನ್ನ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ. ನೀನು ಮಾತಾಡಿದ್ರು ಪರವಾಗಿಲ್ಲ, ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳ್ಸಲ್ಲ, ಇದಂತೂ ಸತ್ಯ. ಏನು ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸ್ದೆ ಪ್ರೆಸ್ ಮೀಟಿಗೆ ಬರ್ತೀಯಲ್ಲ, ಆವಾಗ ನೀನು ನೋಡ್ಕೋ, ಮುಳ್ಳಂದಿ ನೀನಾ ನಾನಾ? ನೋಡುದಲ್ವಾ ಪ್ರತಾಪ್ ಸಿಂಹ ಅವ್ರ ಪ್ರತಿಕ್ರಿಯೆ, ಪ್ರದೀಪ್ ಈಶ್ವರ್ ಅವ್ರ ಪ್ರತಿಕ್ರಿಯೆ. ಇವರು ರಾಜಕಾರಣದ ಸಂಸ್ಕೃತಿ, ದೊಡ್ಡ ನ್ಯಾಷನಲ್ ಪಾರ್ಟಿ, BJP ನ್ಯಾಷನಲ್ ಪಾರ್ಟಿ, ಕಾಂಗ್ರೆಸ್ ನ್ಯಾಷನಲ್ ಪಾರ್ಟಿ ಸೇರಿದವರು ಈ ಮಟ್ಟಕ್ಕೆ ನಿಂತರೆ ಆ ಪಕ್ಷದ ದೊಡ್ಡವರು ಕರೆದು ಉಗಿಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಕ್ಯಾಕರ್ಸ್ ಉಗಿಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಕರೆದು ಕೇಳಬೇಕು, ಈ ತರ ಮಾತಾಡಿದ್ರೆ ಪಾರ್ಟಿ ಮರ್ಯಾದೆ ಇರುತ್ತೋ ಇಲ್ವೋ ಅಂತ ಕೇಳ್ಕೋಬೇಕಲ್ವಾ? ಇಲ್ಲ. ಆಡಿದ್ದೇ ಆಟ, ಹೋಗಿದ್ದೇ ದಾರಿ, ಘೋಡಾ ಹೇ ಬೈದಾ ಹೇ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಇಂಥವರಿಗೆ ಅಟ್ಕಾಯಿಸ್ಕೋಬೇಕು. ಅಲ್ರಿ, ನೀವೇನೋ BJP ನೀವು ಮಾತಾಡ್ಕೊಳ್ಳಿ, ನೀವೇನೋ ಕಾಂಗ್ರೆಸ್ ನೀನು ಮಾತಾಡ್ಕೊಳ್ಳೋ. ಹಿಂಗೆ ಒಬ್ಬ ತಾಯಿನೇ ಅವರು ಹೆತ್ತವ್ರು ಅಲ್ಲದೆ ಹೋದ್ರು ತಾಯಿ ಸಮ ಅಂದ್ರೆ ಅವ್ರನ್ನ ಯಾಕೆ ಬೀದಿಗೆ ತರ್ತೀರಿ? ತಂದೆನೆ ಅವ್ರನ್ನ ಯಾಕೆ ಬೀದಿಗೆ ತರ್ತೀರಿ? ರಾಜಕಾರಣ ಮಾಡ್ಕೊಂಡಿರಿ ಸಾಕು. ಇದು ಖಂಡಿತವಾಗಿ ಕರ್ನಾಟಕ ರಾಜ್ಯ ರಾಜಕಾರಣ ಇಷ್ಟೊಂದು ಕೆಳಮಟ್ಟಕ್ಕೆ, ತುಚ್ಛ ಮಟ್ಟಕ್ಕೆ ಹೋಗ್ತಿದೆ ಅನ್ನೋದಕ್ಕೆ ಇವರಿಬ್ಬರು ಹೊಸ ತಲೆಮಾರಿನ ನಾಯಕರು, ಇವರಿಬ್ಬರು ಸಾಕ್ಷಿಯಾಗಿದ್ದಾರೆ. ಇದೊಂದು ಕೆಟ್ಟ ಬೆಳವಣಿಗೆ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಂಡು ಬರುತ್ತಿರುವ ಅತ್ಯಂತ ಕೆಟ್ಟ ಮತ್ತು ಹೀನಾಯ ಬೆಳವಣಿಗೆ. ಈ ಪಕ್ಷದ ನಾಯಕರು ಇಬ್ಬರಿಗೂ ಕರೆಸಿ ತರಾಟೆಗೆ ತೆಗೆದುಕೊಳ್ಬೇಕು. ಅವರಿಗೆ ಬಾಯಿ ಮುಚ್ಕೊಂಡು ತೆಪ್ಪಗಿರಿ ಅಂತನ್ಬೇಕು. ಅವರು ಒಂದು ಪೊಲಿಟಿಕಲ್ ಪಾರ್ಟಿನ ರೆಪ್ರೆಸೆಂಟ್ ಮಾಡ್ತಾರೆ. ಅವರೇನು ಒಬ್ರಿಗೊಬ್ರು ಕುತ್ಕೊಂಡು ಕಾದಾಡ್ಕೊಳ್ಳೋದಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿ ಪರವಾಗಿ ಮಾತಾಡ್ತಾರೆ. ಅವರು ಪೊಲಿಟಿಕಲ್ ಪಾರ್ಟಿ ಪರವಾಗಿ ಮಾತಾಡೋದು ಬಿಟ್ಟು ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಅದು ಆ ಪೊಲಿಟಿಕಲ್ ಪಾರ್ಟಿಗಳ ಲಕ್ಷಣನ ಕರೆದು ಬಾಯಿ ಮುಚ್ಚಿ ಅಂತ ಹೇಳಬೇಕು. ಮತ್ತೆ ಅವ್ರ ಕ್ಷೇತ್ರದ ಜನ ಕೂಡ ನೀವಿಬ್ರು ಕಚ್ಚಾಡ್ಕೊಂಡು ಸಾಯಿರಿ, ಮನೆಯಲ್ಲಿರೋನ್ನ ಬೀದಿಲಿ ತರಬೇಡಿ ಅಂತ ವಾರ್ನ್ ಮಾಡಿದ್ರೆ ಮಾತ್ರ ಇಂಥ ರಾಜಕಾರಣಿಗಳ ಈ ಕೆಟ್ಟ ಶಬ್ದಗಳ ರೀತಿ ಇದು ಖಂಡಿತ ನಿಲ್ಲುತ್ತೆ. ಇಲ್ಲದೆ ಹೋದ್ರೆ ಇದನ್ನೇ ಏನೋ ವೀರಾವೇಶ ಅಂತ ತಿಳ್ಕೊಂಡು ಜಾಸ್ತಿ ಮಾಡೋ ಸಾಧ್ಯತೆಗಳಿವೆ. ಇಂಥ ರಾಜಕಾರಣ ಮುಂದೆ ಬೆಳೆಯೋದು ಬೇಡ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.